ಶ್ರೀಹರಿ. ಗುರುಗಳೇ, ನನ್ನದೊಂದು ಭಿನ್ನಹ. ಏನ್ ವಿಷಯ ಭೋಗೇಂದ್ರ? ಹಿರಿಯ ಗುರುಗಳು ನಮ್ಮನ್ನು ಅಗಲಿ ಹೋದ್ಮೇಲೆ ಮಠ ಒಂದು ರೀತಿ ಕಳೆಗುಂದ್ಬಿಟ್ಟಿದೆ. ಹೌದು, ಅವರ ಅಗಲಿಕೆ ನಮ್ಮನ್ನ, ಮಠವನ್ನ, ಭಕ್ತರನ್ನ ಸದಾ ಕಾಡ್ತಾ ಇದೆ. ಆದರೆ ಮಠ ಅವರು ಹಾಕೊಟ್ಟ ದಾರಿಯಲ್ಲೇ ನಡೀತಾ ಇದೆ. ಹಾ, ಹೌದೌದು ಗುರುಗಳೇ. ಮಠಕ್ಕೆ ಬರುವ ಭಕ್ತಾದಿಗಳು ಹಿರಿಯ ಗುರುಗಳ ಸ್ಥಾನದಲ್ಲಿ ನಿಮ್ಮನ್ನು ನೋಡಿ ಕಣ್ತುಂಬ್ಕೋತಾ ಇದ್ದಾರೆ. ಈಗ ಭಕ್ತರ ಕೋರಿಕೆ ಒಂದೇ. ಏನದು? ಗುರುಗಳೇ, ಮಠದಲ್ಲಿ ಸಂಭ್ರಮಾಚರಣೆ ನಡೆದು ತುಂಬ ದಿವಸಗಳಾಗಿದೆ. ಅದಕ್ಕೆ ಗುರುಗಳ ಸನ್ಯಾಸ ದೀಕ್ಷಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಹೌದು ಗುರುಗಳೇ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಹಾರಾಜರನ್ನ ಕರೆಸಿದ್ರೆ ಅದು ಎಲ್ಲ ಕಡೆ ಸುದ್ದಿ ಆಗುತ್ತೆ ಗುರುಗಳೇ. ಮಠದಲ್ಲಿರುವವರು ಅದೇ ರೀತಿ ಹೇಳ್ತಿದ್ದಾರೆ ಗುರುಗಳೇ. ಮಠದಲ್ಲಿ ಇರುವವರು ಅಂದ್ರೆ ಯಾರು? ಮಠದಲ್ಲಿ ಇರುವವರಿಗೆ ಸನ್ಯಾಸ ದೀಕ್ಷೆ ಕಾರ್ಯಕ್ರಮದ ಅರಿವೇ ಇಲ್ವೇ? ಇದ್ರ ಬಗ್ಗೆ ನಾರಾಯಣಾಚಾರ್ಯರ ಅಪೇಕ್ಷೆ ಏನು? ಆಚಾರ್ಯರು ಕೂಡ ವಿಜೃಂಭಣೆ ಬೇಡ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಆದರೆ ಇದು ಭಕ್ತರ ಆಸೆ. ನೀವು ಅನುಮತಿ ನೀಡಿದ್ರೆ. ಭೋಗೇಂದ್ರ, ನಾರಾಯಣಾಚಾರ್ಯರ ಜೊತೆಗಿದ್ದು ನೀನು ಅನೇಕ ವಿಚಾರಗಳನ್ನು ತಿಳಿದುಕೊಂಡೇ ಇಲ್ಲ. ನೀನು ಮಠದಲ್ಲಿ ಇಷ್ಟು ವರ್ಷ ಕಲಿತು ಕೂಡ ಮಠದ ನೀತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡಿಲ್ಲ. ನಿನ್ನ ತಪ್ಪುಗಳನ್ನು ನಾವು ಎಷ್ಟು ಸಾರಿ ತಿಳಿಸಿ ಹೇಳಿದ್ರು ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೊಂಡಿಲ್ಲ. ನಾಳೆ ನಡೀತಾ ಇರೋದು ಸನ್ಯಾಸ ದೀಕ್ಷೆ. ನದಿ ತೀರಕ್ಕೆ ಆಚಾರ್ಯರು, ಪುರೋಹಿತರು ಮತ್ತು ನಾವು ಇಷ್ಟು ಜನ ಮಾತ್ರ ಹೋಗೋದು. ಬೇರೆ ಯಾರಿಗೂ ಅವಕಾಶವಿಲ್ಲ. ಸನ್ಯಾಸ ದೀಕ್ಷೆಯ ನಂತರ ಯಾವ ಉತ್ಸವವೂ ಬೇಡ. ಹೋಗಿ ಬನ್ನಿ.